ಮುಂದೆ ಏನು ಎಲ್ಲಿಗೆ ಮುಂದೆ ಸರ್ ಧಾರವಾಡ ರಂಗಾಯಣಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತು ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ, ಕಲ್ಯಾಣ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಅಂತ. ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ವಿ. ಧಾರವಾಡ ಹೋಗ್ತೀರಿ? ಮೊದಲು ಧಾರವಾಡ ಹೋಗ್ತೀವಿ, ನೈಟ್ ತಗೊಂಡು ಹೋಗ್ತೀವಿ. ಧಾರವಾಡ ಹೋಗಿ ರಂಗಾಯಣದಲ್ಲಿ ಇಟ್ಟು ಅಲ್ಲಿ ಎಲ್ಲ ಅವ್ರಿಗೇನು ಸರ್ಕಾರದ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೋ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಿಂದಗಿ ಅವ್ರ ಫೇವ್ರೆಟ್ ಪ್ಲೇಸ್ ಸರ್ ಅದು. ಅವ್ರು ಯಾವಾಗಲೂ ಆ ತೋಟದಲ್ಲಿ ಇರ್ಬೇಕನ್ನೋ ಆಸೆ ಇರ್ತಿತ್ತು. ಸೊ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. ಸೆಲೆಬ್ರಿಟೀಸ್ ಬರುವವರೆಲ್ಲ ಎಲ್ಲಿ ಬರ್ಬೋದು? ಚಿಕ್ಕ ಸಿಂದಗಿಗೆ ಅಂದರೆ ಅವ್ರ ತೋಟ, ಫಾರ್ಮ್ ಹೌಸು. ದಯವಿಟ್ಟು ಯಾರೇ ಬರೋರಿದ್ರು, ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ, ಅವ್ರನ್ನ ಪ್ರೀತಿಸೋರಾಗಿರಲಿ, ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಕ ಸಿಂದಗಿ ಗುಲ್ಬರ್ಗ ಹೋಗೋ ದಾರಿಯಲ್ಲಿದೆ. ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ. ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್, ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿದೆ. ಸೊ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ. ಭರತ್ ತಾಳಿಕೋಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ. ಎಷ್ಟು ಮಕ್ಕಳು? 2 ಗಂಡು ಮಕ್ಕಳು 3 ಹೆಣ್ಮಕ್ಳು. ಇಡೀ ನಮ್ಮ ಕುಟುಂಬನ ಆಗಲೇ ಹೋಗಿದ್ದಾರೆ. ಅವರ ಅತಿ ಶಾಂತಿ ಸಿಗಲಿ ಅಂತ ಈ ನಿಮ್ಮ ಮುಖಾಂತರ ಕೇಳಬೇಕು. ನಾಟಕದಲ್ಲಿ ಅವರು ಏನಿದೆ ಹೆಸರು? ಆ ಭಾಗದಲ್ಲಿ ಅವರು ನಾಟಕಗಳು ಯಾವುದು? ಕಲಿಯುಗದ ಕುಡುಕ ಅಂತ ಎವರ್ ಗ್ರೀನ್ ಡ್ರಾಮಾ ತುಂಬ ಹಿಟ್ಟಾಗಿತ್ತು. ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದಿದ್ರು. ಕಲಿಯುಗದ ಕುಡುಕ ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದ್ರು. ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆ ಗಳಿದ್ರು. ಕಾಮಿಡಿ ಬಹಳ ಅನ್ಯೋನ್ಯತೆ. ಇಬ್ಬರು ವೈಫು. ಹೌದು, ಇಬ್ಬರು ವೈಫು, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ. ಸೊ ಇಬ್ಬರು ನಾವು ಗಂಡು ಮಕ್ಕಳು, 3 ಮಂದಿ ಹೆಣ್ಮಕ್ಳು. ಅವ್ರ ಮಕ್ಕಳನ್ನು ಸೇರಿಸ್ಕೊಂಡೆ ನಾನು ಹೇಳಿದ್ದೆ ಸರ್. ನಾವು ಅಷ್ಟು ಅನ್ಯೋನ್ಯವಾಗಿ ಮುಂಚೆಯಿಂದ ಬೆಳೆದಿರೋ ಕಾರಣ ನಾಟಕ ಅದೆಲ್ಲ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ.